ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ವೆಡ್ನೆಸ್ಡೇ ಮಾರ್ನಿಂಗ್. ಇವತ್ತು ಇಲ್ಲಿ ಮಾವಿನಕಾಯಿನ ಯೂಸ್ ಮಾಡಿ ಒಂದು ತೊಕ್ಕು ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಅನ್ನಕ್ಕೆ, ದೋಸೆಗೆ, ಚಪಾತಿಗೆ. ಇದು ನನ್ನ ತಂಗಿಯವ್ರದ್ದು ಫಾರ್ಮ್ ಹೌಸ್ ಇತ್ತು, ಅದರಲ್ಲಿ ಮಾವಿನ ಮರ ಹಾಕಿದ್ರು, ಅದರಿಂದ ಕಿತ್ಕೊಂಡ್ಬಂದಿದ್ದು. ಇದರಲ್ಲಿ ಏನು ಕೆಮಿಕಲ್ಸು ಏನು ಹಾಕಿ ಅವರು ಹಣ್ಣು ಮಾಡಿಲ್ಲ. ಒಂದು ಸ್ವಲ್ಪ ಹಣ್ಣಾಗ್ತಿತ್ತು, ಸೊ ಅಷ್ಟರಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಾವಿನಕಾಯಿ ತೊಕ್ಕೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತು ಇಲ್ಲಿ ಸ್ವಲ್ಪ ದಪ್ಪ ಇದರಲ್ಲೇ ತುರ್ಕೊಂಡಿದ್ದೀನಿ. ತುರಿಯೋ ಮಣೆಯಲ್ಲಿ ಒಂದು ಕಡೆ ತುರಿದಿಟ್ಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಜಾಸ್ತಿ ಒಂಚೂರು ಜಾಸ್ತಿನೇ ಬೇಕು ಎಣ್ಣೆ ಇದಕ್ಕೆ. ಇದು ಹಾಕಿ ಒಂಚೂರು ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಜೀರಿಗೆ ಎಲ್ಲ ಚಟ್ಪಟ ಆದಮೇಲೆ ಒಂಚೂರು ಹಿಂಗೆ ಮೇಯ್ನ್ ಇದಕ್ಕೆ. ಹಿಂಗೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಇದೆಲ್ಲ ಒಗ್ಗರಣೆ ಸಿಡಿದ ತಕ್ಷಣ ನಾವು ಮಾವಿನಕಾಯಿ ಏನು ತುರಿದಿಟ್ಕೊಂಡಿರ್ತೀವಲ್ಲ ಅದು ಹಾಕಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು. ಇದಕ್ಕೆ ಯಾವುದು ರುಬ್ಬೋದು ಏನು ಕೆಲಸ ಇಲ್ಲ. ಇದಕ್ಕೆ ರುಬ್ಬೋದು, ಕುಟ್ಟೋದು ಎಲ್ಲ ಏನು ಕೆಲಸ ಇಲ್ಲ. ನಾವೇನು ಪುಡಿ ಒಂದು ಮಾಡ್ಕೋಬೇಕು ಇದಕ್ಕಷ್ಟೇ. ಇದನ್ನು ನಾವೇನು ಉಪ್ಪಿನಕಾಯಿಗೆ ಏನು ಪುಡಿ ಮಾಡ್ಕೊತೀವಲ್ಲ, ಮೆಂತ್ಯ ಮೆಣಸಿನ್ಕಾಯಿ ಪುಡಿ, ಅದೇ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಸಪ್ರೇಟಾಗೂ ಮೆಂತ್ಯ ಪುಡಿ, ಜೀರಿಗೆ ಪುಡಿ ಬೇಕಾದ್ರೆ ಹಾಕ್ಕೋಬೋದು. ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿ ಪುಡಿ ಮಾಡಿ ಹಾಕ್ಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಇದು ಬೇಯಿಸೋ ಅವಶ್ಯಕತೆ ಏನಿಲ್ಲ, ನಾವು ಜಸ್ಟ್ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಎಣ್ಣೆ ಕುಡಿಯುತ್ತೆ, ಇದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ನಾವು ಎಣ್ಣೆಲೇ ಬಾಡಿಸ್ತೀವಲ್ವ, ಇದಕ್ಕೆ ನೀರೆಲ್ಲ ಏನೂ ಹಾಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇದು ಹುಳಿ ನೋಡಿಕೊಂಡು ನೀವು ಬೆಲ್ಲ ಹಾಕ್ಬೇಕು. ಇದಕ್ಕೆ ಬೆಲ್ಲನೂ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ನಾನಿದು ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಸತಿ ಉಪ್ಪಿನಕಾಯಿ ಪುಡಿ ತೋರಿಸಿದ್ನಲ್ಲ ನಿಮಗೆ, ಉಪ್ಪಿನಕಾಯಿ ಹಾಕಿದಾಗ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದೇ ಇತ್ತು. ಅದು ಹೆಂಗಿದ್ರು ಮೆಂತ್ಯ ಮೆಣಸಿನ್ಕಾಯಿ ಪುಡಿನೇ ಹಾಕೋದು ಅಂದ್ಬಿಟ್ಟು ಅದೇ ಹಾಕ್ತಾಯಿದ್ದೀನಿ. ಆದರೆ ನಾವು ಚಿಲ್ಲಿ ಪೌಡ್ರು ಬೇಕಾದ್ರೆ ಹಾಕ್ಬೋದು. ಚಿಲ್ಲಿ ಪೌಡ್ರ್ ಹಾಕಿ ಮತ್ತು ಬರೀ ಮೆಂತ್ಯನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು. ಅದ್ರ ಬದಲು ಇದು ಹೆಂಗೂ ಎರಡು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಮೆಂತ್ಯ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಎಲ್ಲ ಹಾಕಿರ್ತೀವಲ್ಲ, ಜಸ್ಟ್ ಕಲರ್ಗೋಸ್ಕರ ಒಂಚೂರು ಖಾರ ಬರಲಿ ಅಂದ್ಬಿಟ್ಟು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಇಷ್ಟ. ಇದಕ್ಕೆ ಇನ್ನೇನಿಲ್ಲ, ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀವಿ. ಮಾವಿನಕಾಯಿ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಿಡಿಸುತ್ತೆ, ಇಲ್ಲಾಂದರೆ ಅಷ್ಟೊಂದು ಬೆಲ್ಲದ ಅವಶ್ಯಕತೆ ಏನಿಲ್ಲ. ಇದಾಗಿದೆ ಆಲ್ಮೋಸ್ಟ್. ಎಣ್ಣೆ ಬಿಡ್ತಾ ಇದೆ ನೋಡಿ. ಒಂದು 5 ನಿಮಿಷ 5-10 ನಿಮಿಷ ಆದರೆ ನಮಗೆ ಆಯ್ತು. ಈಗ ಮಾವಿನಕಾಯಿ ತೊಕ್ಕು ರೆಡಿ. ಮಾವಿನಕಾಯಿ ಸೀಸನ್ ಮುಗಿಯೋಷ್ಟರಲ್ಲೇ ನಾವು ಎಷ್ಟು ಅಡುಗೆ ಬೇಕೋ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಆಮೇಲೆ ಇನ್ನೂ ಒಂದು ವರ್ಷ ತನಕ ಮಾವಿನಕಾಯಿ ಸಿಗೋಲ್ಲ. ಇದು ಮಾಡಿಟ್ಕೊಂಡ್ರೆ 1 ತಿಂಗಳ ತನಕ ಯೋಚನೆ ಇಲ್ಲ. ಸ್ವಲ್ಪ ಜಾಸ್ತಿ ಮಾವಿನಕಾಯಿ, 1 kg ಅಷ್ಟು ಮಾವಿನಕಾಯಿ ಹಾಕಿದ್ರೆ ನಿಮಗೆ ತೊಕ್ಕು ಇದೇನು ಹಾಳಾಗಲ್ಲ. ಫ್ರಿಜ್ಜಲ್ಲಿ ಎಷ್ಟು ದಿವಸ ಇಟ್ಕೊಂಡ್ರು ನಾವೇನು ಇದಕ್ಕೆ ಕಾಯಿ ಕೊಬ್ಬರಿ ಏನು ಹಾಕಲ್ವಲ್ಲ, ಮತ್ತು ನೀರು ಸೋಗಿಸಿರಲ್ಲ. ಇದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ. ಸೊ ಹಾಗಾಗಿ ನಾವು ಒಂದು ಡಬ್ಬಿಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಏರ್ ಟೈಟ್ ಕಂಟೈನರಲ್ಲಿ ನಿಮ್ಗೆ ಎಷ್ಟು ದಿವಸ ಬೇಕಾದರೂ ಬರುತ್ತೆ. ಸೊ ಏನೂ ಮಾಡಲಿಲ್ಲಪ್ಪ ಮನೇಲಿ ಅಂದರೆ ಒಂದು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಬಿಡ್ಬೋದು. ಸೊ ಇದಾಗಿತ್ತು ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಮಾವಿನಕಾಯಿ ತೊಕ್ಕು. ನೀವು ಎಲ್ಲರೂ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.